ಕಾಮೇಶ್ ಪಾಟೀಲ್ ಜೊತೆಗೆ ರಸಿ ಸಿಂಗ್ ಸಿಂಗಾಡಪ್ಪ ಚಾಂದಕೋಟೆ ಬಾರಿ ಕರೆದ್ರು ಅಖಾಡಕ್ ಬಂದಿಲ್ಲ. ನಿಮ್ಮ ಎದುರಾಳಿ ಈಗಾಗಲೇ ಬಂದಿದ್ದಾರೆ. ನಿಮಗೆ ಕೊನೆ ಕರೆ ಸಿಂಗಾಡಪ್ಪ ಪೈಲ್ವಾನ್ ಸಾಂಗ್ಲಿ ತಾಲೀಮ್ ಎಲ್ಲೇ ಇದ್ರು ತಕ್ಷಣ ಅಖಾಡಕ್ ಬರಬೇಕು. ಹಲ್ಕಟ್ ನಾವು ಮಾತಾಡಂಗಿಲ್ಲ ಸಾಕೇನಿಲ್ಲ ತಿರ್ಕ ಸುಮ್ಮನೆ 4-5 ಎಮ್ಮೆ ಹೋಗಿಲಿಕ್ಕಿಲ್ಲ ಅವನಿಗೆ ಕಣ್ಣು ಮುಚ್ಚಿ ಹೋಗಿರ್ತಾರೆ. ಮುತ್ತೇನ್ ರುಮ್ಮನ್ ಮೇಲೆ ಹೋಗಿ ಸಿಕ್ಕಿಬಿಡು. ಬೇಗನೆ ಆ ಕಡಕ್ ಬರ್ಬೇಕು. ಅವಳಿಗೆ ಡಿಲೀಟ್ ಮಾಡ್ಲಕ್ ಬರ್ತದೆ. ರಸಿ ಸಿಂಗ್ ಹನುಮಂತ ಮುಂದೆ ರೀತಿ ಸರಿ रसी सिंह पंजाब के पहलवान रसी सिंग किधर है? लवकर आओ. रसी सिंग पहलवान अखाड्यातले यावा. जल्द से जल्द मैदान पर यावा. रसी सिंग पहलवान पंजाब. ಕುಸ್ತಿ ನಡೀತದ. ಇನ್ನು 2 ನಿಮಿಷ ಟೈಮ್ ಕೊಡ್ತೇವೆ. ಆ 2 ನಿಮಿಷ ಕುಸ್ತಿ ಮಾಡಿದ್ರೆ ಕುಸ್ತಿ ಕೊಡ್ತೇವೆ, ಇಲ್ಲ ಅಂದ್ರೆ ಬಿಡಿಸ್ತೇವೆ ಕುಸ್ತಿ. ಆಯ್ತು ಮಾಡ್ರಪ್ಪ ಕುಸ್ತಿ. ಆಗ್ತಾರಲ್ಲ 1 ನಂಬರ್ ಕುಸ್ತಿ ಕುಸ್ತಿ ಆಗೈತಲ್ಲ ಏನಾಗಿದೆ ಹೂ ಹಾಕ್ಬಿಡು ಮ್ಯಾಗ ಲೇಟ್ ಆಗ್ತದೆ ನೋಡು. ಹನುಮಂತ ಜಮಖಂಡಿ ಮಲ್ಕಂದ್ರ ಹಾಕಿ ಏನಾಗಲ್ಲ. ಮೆತ್ತಗತ್ತು ಹಾಕಿ ಏನಾಗಲ್ಲ. ಈ ಸ್ಟೇಜ್ ವೇದಿಕೆ ಹಿಂದೆ ನಿಂತವ್ರೆಲ್ಲ ಇಲ್ರಿ, ವೇದಿಕೆ ಖುಷಿಬಾರ್ದು. ಹಿಂದೆ ನಿಂತವ್ರೆಲ್ಲ ಒಂದು ನಿಮಿಷ ಒಂದು ನಿಮಿಷ. ಸರಿ ಹಿಂದವರೆಲ್ಲ ವೇದಿಕೆ ಖುಷಿ ಇದ್ದದ. ಹಿಂದವರೆಲ್ಲ ತೆಳು ನೋಡ್ರಿ, ಮೆಹರ್ಬಾನ್ಗಿ ಮಾಡಿ ನಮ್ಮ ಬೈದ್ರ ಪರವಾಗಿಲ್ಲ. ತೆಳು ನೋಡ್ರಿ ನಾವು ಹೇಳೋದ್ರೊಳಗೆ ಉಪಯೋಗ ಇಲ್ಲ ಅದು. ಹಲೋ ನೋಡ್ರಿ ನಿಂತವ್ರ ನೋಡ್ರಿ ಒಳಗಡೆ ಕುಸ್ತಿಗಿಂತ ಸರ್ ನಾವ್ ಏನ್ ಹೇಳತ್ತೀವ್ರಿ? ಸರ ನೀವೆಲ್ಲ ತೆಳ ನೋಡ್ರಿ. ಈ ಪೈಲ್ವಾನದ ವಯಸ್ಸು 21. ಎಲ್ಲರೂ ಜೋರಾಗಿ ಚಪ್ಪಲ್ ತಟ್ಟೋದ ಮೂಲಕ ನಾವು ಹುರಿದುಂಬಿಸ್ತಾ ಇದ್ದೇವೆ. ವಯಸ್ಸು 21. ಕರ್ನಾಟಕದ ಒಂದು ಬೆಳಗಾವಿ ಜಿಲ್ಲೆ 21 ವಯಸ್ಸು. ನೋಡಲಿ 120 ದೇಹದ ತೂಕ, 120 ದೇಹದ ತೂಕ, 21 ವಯಸ್ಸು. ಕರ್ನಾಟಕದ ಒಂದು ಬೆಳಗಾವಿ ಜಿಲ್ಲೆಯಿಂದ ಇವರು ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ.
ಮಾರಾಣ ಪ್ರತಾಪ್ ಸಿಂಗ್ ಏನ್ ಯಾರಮ್ಮ ಸರ್ ಹೋಗಿತ್ತ ನೋಡಿ ಸರ್ ನನಗೆ ಯಾರು ಬರ್ತೀರಿ ಇಲ್ಲಿ ನಿಂಗಪ್ಪನಿಗೆ ನೆಮ್ಸೇವ್ರಿ ಅದಕ್ಕೆ ನಿಮ್ಗೆ ಕಾಣ್ತಾ ಇಲ್ಲಿ ನಿಂಗಪ್ಪನಿಗೆ ನೆಮ್ಸೇವ್ ಸುಮ್ಮನೆ ಇದು ಮಾಡಬೇಡ್ರಿ ಇದು ನಾವು ನೋಡ್ಲಾಗ್ತೀವ್ರಿ ಅವ್ರು ನೋಡ್ಲಾಗ್ತಾರ ಸ್ವಲ್ಪ ಶಾಂತ ರೀತಿ ಕೂಡಿ ಎಲ್ಲ ಕುಸ್ತಿ ಮುಗಿತ ನಾ ಕುಸ್ತಿ ಹತ್ತಾಗಿದ್ರಿ ಹಚ್ಬೇಡಿ ಟ್ರ್ಯಾಕ್ಟರ್ ಹೊಡೆಸ್ಬೇಕಾಗ್ಯದ ಇದು ಮಾಡ್ಬೇಕಾಗ್ಯದ್ರಿ ನಮ್ಮೂರ್ದೇ ಆಗಿಲ್ಲ ಪೂರಾ ಚಿತ್ ಕಾರ್ಯ ಬಗ್ಗೆ ಎಲ್ಲ ಕೆಲಸಗಳು ಹೊರಗಡೆ ಈ ಕಡೆ ಸ್ಟೇಜ್ ಮೇಲೆ ಬರ್ರಿ ವೇದಿಕೆ ಮೇಲೆ ಬರ್ರಿ ಕೆಲಸಗಳು ಎಲ್ಲ ಕೆಲಸಗಳು ವೇದಿಕೆ ಮೇಲೆ ಬರ್ರಿ ಬಹಳ ಒಳ್ಳೆಯ ಕುಸ್ತಿಪಟುಗಳು ಸುಮಾರು ಇದು ಬೆಳಗಾವಿ ಕೋಲ್ಹಾಪುರದಲ್ಲಿ ಕನಿಷ್ಠ 1,00,000 ರೂಪಾಯಿ ಕಿಂತ ಕಡಿಮೆ ಹಣದ ಕುಸ್ತಿಯನ್ನ ಇವ್ರು ಆಡುವುದಿಲ್ಲ. ಬಹಳ ಒಳ್ಳೆಯ ಕುಸ್ತಿಪಟುಗಳು ತಾವು ಇಲ್ಲಿ ಬಂದು ಆಡುವುದೇ ಒಂದು ಹೆಮ್ಮೆಯ ಈ ಒಂದು ಕುಸ್ತಿ ನಮ್ಮ ವಿಜಯಪುರ ಜನತೆಗೆ ಸಿಕ್ಕಿರುವುದೇ ಒಂದು ಸೌಭಾಗ್ಯ. ಇನ್ನ 3 ಕುಸ್ತಿಗಳು ಉಳಿದಿವೆ. ಈಗಾಗಲೇ ಒಂದು ಕುಸ್ತಿ ಅಖಾಡದಲ್ಲಿ ನಡೀತಾ ಇದೆ. ಇನ್ನು ಕೇವಲ 2 ಕುಸ್ತಿಗಳು ಮಾತ್ರ. 2ನೇ ನಂಬರ್ ಕುಸ್ತಿ ಆಡ್ತಕ್ಕಂತ ಕುಸ್ತಿಪಟು ಶ್ರೀ ಹರೀಶ್ ಕುಮಾರ್, ಅಯೋಧ್ಯೆ ಅಖಾಡ, ಉತ್ತರ ಪ್ರದೇಶ್ ವರ್ಸಸ್ ಕುಬೇವ್, ರಷ್ಯಾದ ಅಂತಾರಾಷ್ಟ್ರೀಯ ಕುಸ್ತಿಪಟು. ಇದು ಕೂಡ ಬಹಳ ಆಕರ್ಷಣೆ ಆಗಿರ್ತಕ್ಕಂಥ ಕುಸ್ತಿ ನಂಬರ್ 2. ಕುಸ್ತಿ ನಂಬರ್ 2 ಆಡ್ತಕ್ಕಂಥ ಕುಸ್ತಿಪಟುಗಳು ಬೇಗನೆ ಅಖಾಡವನ್ನ ಪ್ರವೇಶ ಮಾಡಬೇಕು. ನಡೀತಕ್ಕಂಥ ಕುಸ್ತಿ ಕಾಮೇಶ್ ಪಾಟೀಲ್ ಕರಿ ಚಡ್ಡಿಯನ್ನ ಧರಿಸಿದಂತವರು ಕರ್ನಾಟಕದ ಕಂಠೀರವ ಪ್ರಶಸ್ತಿಯನ್ನ ಪಡೆದಂತ ಕುಸ್ತಿಪಟು. ಪ್ಲೇಸ್ಮೆಂಟ್ ನಡೀತಾ ಇದೆ, ದಯಮಾಡಿ ಸ್ವಲ್ಪ ಶಾಂತತೆ ಕಾಪಾಡಬೇಕು. ಅವ್ ಮ್ಯಾಲೆ ಬಿಡಂಗಿಲ್ಲ ಅವ್ ಮ್ಯಾಲ ಕೂತಾದ್ರ ತಳಗೆ ಮ್ಯಾಲೆ ಬರಂಗಿಲ್ಲ. ಹೊಡೆಯರ್ ನೋಡು ಮೊದಲು ಹೊಡಿದ ಕಟ್ಸ್ ನೋಡ್ಲ ಹೆಂಗದ ಸುಳಿ ಮಗನಿ. ನಾಳೆ ಬರ್ಲಾತನ ಅವು ಹಚ್ಲಾತ ನೋಡ್ಕ ಅವು ಅಲ್ಲೇ ಏನೇ ಅಲ್ಲವ ಅಲ್ಲಪ್ಪ ಅವು ಹಚ್ಲಾತ ನೋಡು ಅವು ಅಲ್ಲೇ ಇನ್ನು 2 ಕುಸ್ತಿಗಳು ಬಾಕಿ ಇದೆ. ತಾವು ನೋಡ್ತಾ ಇರೋದು 3ನೇ ಕುಸ್ತಿ. ಇದು ನಡೀತಕ್ಕಂಥ ಕುಸ್ತಿ 3ನೇ ನಂಬರ್ ಕುಸ್ತಿ. ಇದಾದ ನಂತರ 1ನೇ ನಂಬರ್ ಕುಸ್ತಿಯನ್ನ 2ನೇ ನಂಬರ್ ಕುಸ್ತಿಯನ್ನು ಪ್ರಾರಂಭ ಮಾಡಲಾಗ್ತದೆ. ಕುಬೇರ್ ಮೋಟೋವಿಚ್ ಅವರ ಎದುರಾಳಿ ಹರೀಶ್ ಕುಮಾರ್, ಅಯೋಧ್ಯೆ ಅಖಾಡ, ಇವರು ಕೂಡ ತಯಾರಿಯಲ್ಲಿ ಇರಬೇಕು ಬೇಗನೆ. 2ನೇ ನಂಬರ್ ಕುಸ್ತಿಯವರು. ಅದೇ ರೀತಿ ಇದಾದ ನಂತರ 1ನೇ ನಂಬರ್ ಕುಸ್ತಿ ಕೂಡ
ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ. ಈಗ ನಡೀತಕ್ಕಂಥದ್ದು 3ನೇ ನಂಬರ್ ಕುಸ್ತಿ. ಇದು ಕಾವುಡ 105 ಕೆಜಿ ದೇಹ ತೂಕ ಹೊಂದಿರ್ತಾರೆ. ಜೋರಾಗಿ ಪ್ರೇಕ್ಷಕರು ಒಂದು ಚಪ್ಪಾಳೆ ಕೊಡ್ರಿ ನೋಡುವವರಿಗೆ. ಶಬಾಷ್. ಅಂತಾರಾಷ್ಟ್ರೀಯ ಜಂಗಿ ಮಿಕಾಲಿ ಕುಸ್ತಿಗಳಲ್ಲಿ ಇನ್ನು ಕೇವಲ ಇವತ್ತಿನ 2 ಕುಸ್ತಿಗಳು ಮಾತ್ರ ಉಳಿದಿವೆ. ಅದರಲ್ಲಿ ಪೈಲ್ವಾನ್ ಹರೀಶ್ ಕುಮಾರ್ ಅಯೋಧ್ಯೆ ಅಖಾಡ ಉತ್ತರ ಪ್ರದೇಶ್ ರಾಷ್ಟ್ರ ಮಟ್ಟದ ಪದಕ ವಿಜೇತ ಕುಸ್ತಿಪಟುಗಳು, ಹಾಗೂ ಅವರ ಜೊತೆ ಶ್ರೀ ಪೈಲ್ವಾನ್ ಕುಟ್ಟಿವ್ ರಷ್ಯಾದ ಕುಸ್ತಿಪಟು, ಅವರು ಕೂಡ ಅಂತಾರಾಷ್ಟ್ರೀಯ ಪದಕವನ್ನ ಗೆದ್ದಂತ ಕುಸ್ತಿಪಟುಗಳು. ಇವರಿಬ್ಬರು ಕುಸ್ತಿಪಟುಗಳು ಬೇಗನೆ ಅಖಾಡವನ್ನ ಪ್ರವೇಶ ಮಾಡಬೇಕು. ಪೈಲ್ವಾನ್ ಹರೀಶ್ ಕುಮಾರ್ ಪೈಲ್ವಾನ್ ಹರೀಶ್ ಕುಮಾರ್ ಅಯೋಧ್ಯೆ ಅಖಾಡ ಉತ್ತರ ಪ್ರದೇಶ್, ಇವರು ಈಗಾಗಲೇ ಅಖಾಡವನ್ನ ಪ್ರವೇಶಿಸಿದ್ದಾರೆ. ಜೋರಾದಂತಹ ಚಪ್ಪಾಳೆ. ಅದೇ ರೀತಿಯಾಗಿ ಪೈಲ್ವಾನ್ ಕುಟ್ಟಿವ್ ರಷ್ಯಾ ಪೈಲ್ವಾನರು ಬೇಗನೆ ಅಖಾಡಕ್ಕೆ ಬರಬೇಕು. ರಷ್ಯಾ ಸ್ಪೋರ್ಟ್ಸ್ ಮ್ಯಾನ್ ಕಮ್ ಟು ಹಿಯರ್ ಗ್ರೌಂಡ್. ಅಲ್ಲಿ ಅಪ್ಪ ವಿಡಿಯೋ ಕಾಲ್ ಮಾಡೀನಿ, ನೋಡ್ಲಕ್ ಬರಲ್ಲ. ನೋಡ್ಲಕತ್ತಾನ ಅವನೇ ಅಪ್ಪನೇ. ರಷ್ಯಾದ ಒಂದು ಕುಸ್ತಿ ಪೈಲ್ವಾನ್ ಇದೀಗ 2ನೇ ನಂಬರ್ದಲ್ಲಿದ್ದಾರೆ. ಇನ್ನು ಕೇವಲ 2 ಕುಸ್ತಿಗಳು ಬಾಕಿ ಇರೋದು. ವಿಡಿಯೋ ಕಾಲ್ ಮಾಡಿ ನೋಡಕ್ ಎತ್ತೆ ಬಿಡಲ್ಲ ಮೇಲೆ. ಪೈಲ್ವಾನ್ ಹರೀಶ್ ಅಯೋಧ್ಯೆ ಅಖಾಡ ಉತ್ತರ ಪ್ರದೇಶ್ ಈಗಾಗಲೇ ಅಖಾಡವನ್ನ ಪ್ರವೇಶಿಸಿದ್ದಾರೆ. ಅವರಿಗೆ ಜೋರಾದಂತಹ ಚಪ್ಪಾಳೆ ತಟ್ಟುವುದರ ಮೂಲಕ ಅವರನ್ನ ಪ್ರೂಫ್ ಮಾಡಬೇಕು. ಜೊತೆಗೆ ಇನ್ನೊಂದು ವಿಷಯ, ಹರೀಶ್ ಕುಮಾರ್ ಅವರ ಗಾಡಿ ಚಾವಿ ಕಳೆದಿದೆ. ದಯಮಾಡಿ ಯಾರಿಗಾದ್ರೂ ಸಿಕ್ಕರೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗುರು ಅಣ್ಣ ಗಚ್ಚಿನಮಠ ಅವರಿಗೆ ತಂದು ಕೊಡ್ಬೇಕು. ಪೈಲ್ವಾನ್ ಹರೀಶ್ ಅವ್ರ ಗಾಡಿ ಚಾವಿ ಕಳೆದಿದೆ, ಯಾರಾದ್ರೂ ಸಿಕ್ಕರೆ ತಂದು ಕೊಡ್ಬೇಕು. ಕುಸ್ತಿ ನಂಬರ್ 2 ಹರೀಶ್ ಅಯೋಧ್ಯೆ ಅಖಾಡ ಉತ್ತರ ಪ್ರದೇಶ್, ಇವರ ಜೊತೆ ಆಡತಕ್ಕಂತ ಪೈಲ್ವಾನ್ ಕುಟ್ಟಿವ್ ಬೇಗನೆ ಅಖಾಡಕ್ಕೆ ಬರಬೇಕು. ಕುಟ್ಟಿವ್ ಕಿಧರ್ ಹೈ तो जल्द से जल्द पहलवान ಯಾಕೆ ನೋಡಿದ್ರೆ ಎತ್ತು ತೆಗಿಬೇಕು ಎಷ್ಟು ಮುಗಿಬೇಕು. ಎಬ್ಸೆ ಕೊಡಲ್ಲ ಮ್ಯಾಲ ಅವನಿಗೆ. ಬಿಜಾಪುರದ ಕುಸ್ತಿಪಟು ಕುಸ್ತಿ ತರಬೇತುದಾರ ಅಂತ ಶ್ರೀ ಸಲಾವುದ್ದೀನ್ ಮಳಿಗೆ ಕೈ ಹಾಕೋದು ಹೊಡಿದ್ದೇನೋ. ಓ ಪೈಲ್ವಾನ ಪಂಜಾಬ್ ಇದು ಉತ್ತರ ಪ್ರದೇಶ. ಯೋಗಿ ಆದಿತ್ಯನಾಥ್ ಒಂದು ಬಸ್ಸನ್ನು ಕೊಡೋದು ಹತ್ತಿದ ಈಗ. ಬಹಳಷ್ಟು ಉತ್ತಮ ಪ್ರದರ್ಶನ ತಾವೆಲ್ಲ ನೋಡ್ತಾ ಇದ್ದೀವಿ. ಕುಸ್ತಿ ನಂಬರ್ 1 ಇಡೀ ಉತ್ತರ ಕರ್ನಾಟಕದಲ್ಲಿ ಅವನು ಜೋಡಿದಾರ್ ಬಂದಿಲ್ಲ ಸರ್. ಹೆಮ್ಮೆ ಸಂಸ್ಥೆ. ಇದೀಗ ಪೈಲ್ವಾನ್ ಕಾಮೇಶ್ ಪಾಟೀಲ್ ಜೋಡಿದಾರ್ ಬರದೇ ಅಖಾಡದಲ್ಲಿ ಇವರಿಗೆ ಕಾಮೇಶ್ ಪಾಟೀಲ್ ವೇಟ್ ಮೇಲೆ ಹಚ್ಚಿಲ್ಲಿದ್ದಾನೆ. ಹೆಚ್ಚು ಕಡಿಮೆ ಅವರು ಈಚೆ ಕಡೆ ವೇಟ್ ಆಗಿದೆ ಕ್ಯಾಂಡಿಡೇಟ್ ಇದೆ. ಇದೀಗ ಚಪ್ಪ ತಟ್ಟದ ಮೂಲಕ ನಾವಿಲ್ಲಿ ಕಾಮೇಶ್ ಪಾಟೀಲ್ ಕಂಗ್ರಾಳಿ ಬೆಳಗಾವ್ ಕರ್ನಾಟಕ ಕಂಠೀರವ ಪ್ರಶಸ್ತಿ 2005. ಎಲ್ಲರೂ ಚಪ್ಪ ತಟ್ಟದ ಮೂಲಕ ಕರ್ನಾಟಕದ ಒಂದು ಕುಸ್ತಿಪಟು ಇವರು ವಿರುದ್ಧವಾಗಿ ಪಂಜಾಬ್ದ ಒಂದು ರಸ್ಸಿ ಸಿಂಗ್ ಅವರು ಎದುರಾಳಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಅವರು ಕೂಡ ರಾಷ್ಟ್ರೀಯ ಕುಸ್ತಿ ಪಟ್ಟು ಅವರು ಕೂಡ. ರಸ್ಸಿ ಸಿಂಗ್ ಕಾಮೇಶ್ ಪಾಟೀಲ್ ಪಾಟೀಲ್ MR ಪಾಟೀಲ್ ಸಾಕವಾಗ ಕಂಗ್ರಾಳಿ. ನಮ್ಮ ಕಾಮನ್ವೆಲ್ತ್ ಕುಸ್ತಿಪಟು MR ಪಾಟೀಲ್ ಅವರನ್ನ ಈ ಸಂದರ್ಭದಲ್ಲಿ ನೆನಪಾಗ್ತದೆ. ಅವರ ಶಿಷ್ಯ ಶ್ರೀ ಕಾಮೇಶ್ ಪಾಟೀಲ್ ಕರ್ನಾಟಕದ ಕಂಠೀರವ ಕೇಸರಿ 2025ನೇ ಪ್ರಶಸ್ತಿ ವಿಜೇತರು ಇವರು. ಕರ್ನಾಟಕದಿಂದ
ಇವ್ರ ವಿರುದ್ಧವಾಗಿ ಪಂಜಾಬ್ನ ಪೈಲ್ವಾನ್ ರಸ್ಸಿ ಸಿಂಗ್ ಅವರು ಪಾಲ್ಗೊಳ್ತಾ ಇದ್ದಾರೆ. ರಸ್ಸಿ ಸಿಂಗ್ ಲವಕರ ಕಡದ್ಲ ಯಾವಚ್ಚ ರಸ್ಸಿ ಸಿಂಗ್ ಶ್ರೀ ಗುರು ಅಣ್ಣ ಗಚ್ಚಿನ ಮಠ ಅವರಲ್ಲಿ ವಿನಂತಿ, ಈ ಕಾಮೇಶ್ ಪಾಟೀಲ್ ಕುಸ್ತಿ ಆಶೀರ್ವದಿಸಲು ಮತ್ತೆ ಯಾರು ಆಕಾಡಕ್ಕೆ ಬರದೇ ಇರತಕ್ಕಂತ ಮಾನ್ಯ ನಿರ್ದೇಶಕರನ್ನ ಈ ಕುಸ್ತಿಪಟುಗಳಿಗೆ ಆಶೀರ್ವದಿಸಲು ಯಾರು ನಿರ್ದೇಶಕರು ಹೋಗಿಲ್ಲ ರಸ್ಸಿ ಸಿಂಗ್ ಜೋಡಿಸ್ಲಿಕ್ಕೆ ಹೋಗ್ರಿ. ಕಂಟಿನ್ಯೂ ರಸ್ಸಿ ಸಿಂಗ್. ಬಿಟ್ಟು ಮಾಡು ಪೈಲ್ವಾನ್ ರಸ್ಸಿ ಸಿಂಗ್ ಕಂಠೀರವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಪ್ರಭು ಅಣ್ಣ ಗೊಬ್ಬರ್ ಅವರು ಈ ಕುಸ್ತಿಗೆ ನಿರ್ಣಾಯಕರಾಗಿ ಕುಸ್ತಿಗೆ ಚಾಲನೆಯನ್ನು ಕೊಡಬೇಕು. ಅಲ್ಲಿ ನಡೀತಾ ಈಗ ಚಾಲನೆ ಕುಸ್ತಿ ಏನಮ್ಮ ಎರಡು ಬಿಟ್ಟು ತಳ ಹಿಡಿದು ಹಾಕಿರ್ತಾರ ಅದ್ರಾಗೆ ಇವ್ರು ಕುಸ್ತಿ ಬಿರ್ಸ್ ನಡೆದ ಇವ್ರು ಕುಸ್ತಿ ತಾವು ಮೂರನೇ ಕುಸ್ತಿಯನ್ನು ಅದ್ಭುತವಾಗಿ ನೋಡ್ತಾ ಇದ್ರಿ. ಕರ್ನಾಟಕದ ಮತ್ತು ಪಂಜಾಬ್ದವರು. ಗುರುವಣ್ಣವರು ಇನ್ನು ಎರಡನೇ ಕುಸ್ತಿ ಹಾಕ್ಲಿಕ್ಕೆ ದಯಮಾಡಿ ಸಿದ್ದೇಶ್ವರ ಸಂಸ್ಥೆಯ ಒಂದು ನಿರ್ದೇಶಕ ಮಂಡಳಿಯವರಿಗೆ ಕಳಿಸ್ಕೊಡ್ಬೇಕು. ಸಾಯಿಬಣ್ಣ ಭೋವಿ ಅವರು ಕೂಡ ಪಾಟ್ನ ಹಾಳಂತ ಹಾಳ ಕಾಣ್ತಿ ಗಾಡಿ ನೋಡಿದ್ರೆ ಹಣ ಮಾತ್ರ ತೊಡೆಯಾಗ್ಯಾವು ಸುಮ್ಮನೆ ಕಂಡು ಎರಡನೇ ಕುಸ್ತಿ ಇಲ್ಲಿ ಎರಡು ನಂಬರ್ ಕುಸ್ತಿ ಮುಗಿದ ತಕ್ಷಣ ಈಗ ನಿರ್ದೇಶಕರು ಬರ್ತಾರೆ. ಈ ಕುಸ್ತಿಗೆ ಯಾರು ಓಡಾಡಬಾರದು. ಪೈಲ್ವಾನ್ ಹರೀಶ್ ಕುಮಾರ್ ಬರ್ತಿದ್ದಾರ. ಎತ್ತೆ ಬಿಟ್ಟನವ ಇಡೀ ಉತ್ತರ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆ ತಮ್ಮದೇ ಆದ ಹೆಮ್ಮೆ ಮತ್ತು ಪ್ರತಿಷ್ಠೆ ಉಳ್ಳಂತ ಒಂದು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಈ ವರ್ಷ ಕೂಡ ಅದ್ಭುತ ಸಂಕ್ರಮಣ ಜಾತ್ರಾ ಮಹೋತ್ಸವ ತಾವೆಲ್ಲರೂ ನೋಡ್ತಾ ಇದ್ರಿ, ಸಂಭ್ರಮಿಸ್ತಾ ಇದ್ರಿ. ಇಲ್ಲಿ ಅದ್ಭುತ ಪ್ರದರ್ಶನ ತಾವು ನೋಡ್ತಾ ಇದ್ರೆ ಸ್ನೇಹಿತರೆ, ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಧನ್ಯವಾದಿಸಬೇಕು. ಅದ್ಭುತ ಪ್ರದರ್ಶನ ನಾವು ನೋಡ್ತಾ ಇದ್ದೀರಿ. ಅದ್ಭುತ ಪ್ರದರ್ಶನಕ್ಕೆ ಇಲ್ಲಿ ಅವರು ಜೊತೆಯಲ್ಲಿ ಅವರು ಅದ್ಭುತ ಪ್ರದರ್ಶನ. ಎರಡನೇ ನಂಬರ್ ಕುಸ್ತಿ ತಾವೆಲ್ಲರೂ ನೋಡ್ತಾ ಇದ್ರಲ್ಲಿ ರಷ್ಯಾ ಮತ್ತು ಭಾರತ ದೇಶದ ಒಂದು ಕಿಸ್ತೂರು ಪಟು ಪೈಲ್ವಾನ್ ಮಧ್ಯದಲ್ಲಿ ಜರುಗ್ತಾ ಇದೆ. ಇದು ಮೇಲಿನವ್ರದ್ದು ದೇಹದ ತೂಕ 110, ಕೆಳಗಡೆ ಇದ್ದವ್ರದ್ದು 120 ದೇಹದ ತೂಕ, ಕೆಳಗಿದ್ದವ್ರದ್ದು ವಯಸ್ಸು 26, ಮೇಲ್ಗಡೆ ಇದ್ದವ್ರದ್ದು 24. ಮೇಲ್ಗಡೆ ಇರುವವರು ಭಾರತ ದೇಶದವರು, ಕೆಳಗಿದ್ದವರು ರಷ್ಯಾ ದೇಶದವರು. ಅದ್ಭುತ ಪ್ರದರ್ಶನ ತಾವೆಲ್ಲರೂ ನೋಡ್ತಾ ಇದ್ರಲ್ಲಿ. ಅದು
ಸರ್ ಅಲ್ರಿ ಅವ್ರಿಗೆ ನಾವು ಬರ್ತಾರ ಅಂದ್ರೆ ನೀವು ಹಚ್ಬಿಟ್ರಿ ಈಗ ನೋಡ್ರಿ ಆಗ ನಾ ಹೇಳ್ತಾನ ಅದಕ್ಕೆ ಹಚ್ಚಿ ಮಾಡಿದ್ದೇಳು ಏನು ಸೂಚನೆ ಮಾಡ್ತಾರೆ ಏ ರಾಜಪತ್ತಾರ ಏನು ಹೊರಗಡೆ ಬರ್ರಿ ಈಗ ನಡೀತಕ್ಕಂತ ಕುಸ್ತಿ 2ನೇ ನಂಬರ್ದು ಇನ್ನು ಕೇವಲ ಒಂದೇ ಒಂದು ಕೊನೆ ಕುಸ್ತಿ, ಅದು ಗದೆಯ ಕುಸ್ತಿ. ಸಿದ್ದೇಶ್ವರ ಕೇಸರಿ ಪ್ರಸಾದ್